ಗಲ್ಫ್ ರಾಷ್ಟ್ರಗಳ ನಡುವಿನ ಯುದ್ಧದಿಂದಾಗಿ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ತಲೆದೋರಿದ್ದು ಎಲ್ಲೆಂದರಲ್ಲಿ ಖಾಲಿ ಸಿಲಿಂಡರ್ಗಳು, ಸಿಲಿಂಡರ್ ಪಡೆಯುವುದಕ್ಕೆ ಉದ್ದನೆಯ ಸರತಿ ಸಾಲು ಮತ್ತು ಆತಂಕದೊಂದಿಗೆ ಗ್ಯಾಸ್ ಏಜೆನ್ಸಿಗಳ ಹೊರಗೆ ನಿಂತಿರುವಂತಹ ಜನ. ಇದು ಸಾಮಾನ್ಯವಾಗಿ ಕಂಡುಬರ್ತಾ ಇರುವಂತಹ ದೃಶ್ಯ. ಲಕ್ಷಾಂತರ ಭಾರತೀಯ ಕುಟುಂಬಗಳು ಅವಲಂಬಿಸಿರುವಂತಹ ಈ LPG ಸಿಲಿಂಡರ್ ಭಾರತೀಯ ಅಡುಗೆ ಮನೆಗಳನ್ನು ತಲುಪಿದಾದರೂ ಹೇಗೆ? ಈ ಕುತೂಹಲ ಈಗ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ ಅಲ್ವಾ? ಮೊದಲ LPG ಸಂಪರ್ಕವನ್ನು ಯಾವಾಗ ಪಡೆಯಲಾಯಿತು? ಈ LPGಯನ್ನು ಕಂಡು ಹಿಡಿದವರು ಯಾರು? LPG ಅಂತಂದಾಗ ಮೊದಲ ಈ LPG ಸಿಲಿಂಡರ್ ಅಳವಡಿಸಿಕೊಂಡಂಥ ನಗರ ಯಾವುದು ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ವೀಕ್ಷಕರೇ? ಈ ಬಗ್ಗೆ ಮಾಹಿತಿಯನ್ನು ನಾವು ನೀಡ್ತೀವಿ. ಅದು ಅಕ್ಟೋಬರ್ 22, 1965 ಭಾರತದ LPG ಇತಿಹಾಸದಲ್ಲಿ ಮಹತ್ವದ ದಿನಾಂಕ ಅಂತ ಪರಿಗಣಿಸಲಾಗಿದೆ. ಈ ದಿನದಂದು ಮೊದಲ ಇಂಡಿಯನ್ LPG ಸಂಪರ್ಕವನ್ನು ಕೋಲ್ಕತ್ತಾದಲ್ಲಿ ನೀಡಲಾಯಿತು. LPG ಅನಿಲವನ್ನು ಮೊದಲು ಕಂಡುಹಿಡಿದವರು ಅಮೆರಿಕನ್ ರಸಾಯನಶಾಸ್ತ್ರಜ್ಞ ವಾಲ್ಟರ್ ಓ ಸ್ನೆಲ್ಲಿಂಗ್. ಇವರು 1910ರಲ್ಲಿ ಪೆಟ್ರೋಲಿಯಂ ಆವಿಯಾಗುವಿಕೆಯನ್ನು ಅಧ್ಯಯನ ಮಾಡುವಾಗ LPGಯನ್ನು ಕಂಡುಹಿಡಿತಾರೆ. 1910ರ ದಶಕದ ಆರಂಭದಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ವ್ಯರ್ಥವಾಗುವುದನ್ನು ತಡೆಯಲು ಸಂಶೋಧನೆಯಲ್ಲಿ LPG ಪತ್ತೆಯಾಯಿತು. ಆ ಸಮಯದಲ್ಲಿ ದೇಶದಲ್ಲಿ LPG ಸಿಲಿಂಡರ್ ಅಳವಡಿಸಿಕೊಂಡವರು ಕೇವಲ 2,000 ಗ್ರಾಹಕರು ಮಾತ್ರ ಇದ್ರು. ಆರಂಭಿಕ ವರ್ಷಗಳಲ್ಲಿ ಅನೇಕ ಕುಟುಂಬಗಳು LPG ಸಿಲಿಂಡರ್ಗಳನ್ನು ಬಳಸಲು ಹಿಂಜರಿತಾ ಇದ್ವು. ಅಂದರೆ ಅದು ಸುರಕ್ಷಿತವಲ್ವೇನೋ, ಡೇಂಜರ್ ಇರಬಹುದು, ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ಒಂದು ಭಾವನೆ ಜನರಲ್ಲಿ ಕೂಡ ಮೂಡಿತ್ತು. ಈ ಸೇವೆಯು ಕೋಲ್ಕತ್ತಾ ಮತ್ತು ಪಾಟ್ನಾದಂತಹ ನಗರಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ 1967ರಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು ಬಂತು. ಅದು LPG ಸಿಲಿಂಡರ್ಗಳನ್ನು ಮನೆ ಮನೆಗೆ ಅಳವಡಿಸಿಕೊಳ್ಳುವವರ ಸಂಖ್ಯೆ ವೇಗವಾಗಿ ಬೆಳೀತಾ ಹೋಗುತ್ತೆ. ಆ ನಂತರದಲ್ಲಿ ಭಾರತ ತನ್ನದೇ ಆದ LPG ಸಿಲಿಂಡರ್ಗಳನ್ನು ತಯಾರಿಸುವುದಕ್ಕೆ ಪ್ರಾರಂಭ ಮಾಡಿತು. ಈ ಸಿಲಿಂಡರ್ಗಳನ್ನು ಹೈದರಾಬಾದ್ನ ಆಲ್ವಿನ್ ಕಾರ್ಖಾನೆಯಲ್ಲಿ ತಯಾರು ಮಾಡಲಿಕ್ಕೆ ಶುರುವಾಯಿತು. ಇದು ದೇಶದಲ್ಲಿ LPG ಲಭ್ಯತೆಯನ್ನು ಮತ್ತಷ್ಟು ಬಲಪಡಿಸ್ತಾ ಹೋಗುತ್ತೆ ಮತ್ತು ಅಡುಗೆ ಮನೆಗಳಲ್ಲಿ ಶುದ್ಧ ಇಂಧನದ ಬಳಕೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ನಾವು ನಿತ್ಯ ಬಳಸುವಂತಹ ಇವತ್ತು ಗ್ಯಾಸ್ ಸಿಲಿಂಡರ್ಗಾಗಿ ಪರಿತಪಿಸ್ತಾ ಇರುವ LPG ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಅಂದರೆ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂತ ನಾವು ಕರಿತೀವಿ. ಇದು ಪ್ರೊಪೇನ್ ಮತ್ತು ಬ್ಯೂಟೇನ್ ಹೈಡ್ರೋಕಾರ್ಬನ್ ಅನಿಲಗಳ ಮಿಶ್ರಣ ಆಗಿದ್ದು ಒತ್ತಡದ ಅಡಿಯಲ್ಲಿ ದ್ರವರೂಪದಲ್ಲಿ ಸಿಲಿಂಡರ್ಗಳಲ್ಲಿ ಸಂಗ್ರಹವಾಗುತ್ತೆ. ಇದು ಬಣ್ಣರಹಿತ, ವಾಸನೆ ಇಲ್ಲದ, ಆದರೆ ಸುರಕ್ಷತೆಗಾಗಿ ವಾಸನೆಯನ್ನು ಸೇರಿಸಲಾಗುತ್ತೆ ಮತ್ತು ಪರಿಸರ ಸ್ನೇಹಿ ಅಡುಗೆ ಇಂಧನ ಆಗಿದೆ. ಇದು ಮುಖ್ಯವಾಗಿ ಈ ಪ್ರೊಪೇನ್ ಮತ್ತು ಬ್ಯೂಟೇನ್ ಅನಿಲಗಳ ಮಿಶ್ರಣ ಆಗಿದ್ದು ಸಾಮಾನ್ಯ ತಾಪಮಾನದಲ್ಲಿ ಅನಿಲವಾಗಿದ್ದರೂ ಸಂಗ್ರಹಣೆಗಾಗಿ ಅದನ್ನು ಹೆಚ್ಚಿನ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸಲಾಗುತ್ತೆ. ಮನೆಗಳಲ್ಲಿ, ಅಡುಗೆಗೆ, ಕೈಗಾರಿಕೆಗಳಲ್ಲಿ ಹಾಗೂ ವಾಹನಗಳಲ್ಲಿ ಇಂಧನವಾಗಿ ಅಂದರೆ ಆಟೋ ಗ್ಯಾಸ್ ಆಗಿಯೂ ಕೂಡ ಬಳಕೆ ಮಾಡಲಾಗುತ್ತೆ. ಇನ್ನು ಇದರ ಗುಣಲಕ್ಷಣಗಳು ಕೂಡ ನಾವು ನೋಡ್ತಾ ಹೋದರೆ ಇದು ಕಡಿಮೆ ಕಾರ್ಬನ್ ಹೊಂದಿದೆ ಮತ್ತು ಹೆಚ್ಚಿನ ಇಂಧನ ದಕ್ಷತೆಯನ್ನು ಕೂಡ ನೀಡುತ್ತೆ. ಕಚ್ಚಾ ತೈಲ ಸಂಸ್ಕರಣೆ ಅಥವಾ ನೈಸರ್ಗಿಕ ಅನಿಲದ ಸಂಸ್ಕರಣೆಯ ಮೂಲಕ ಇದನ್ನು ಪಡೆಯಲಾಗುತ್ತೆ. ಇದು ಸ್ವಚ್ಛವಾದ ಇಂಧನ ಆಗಿದ್ದು ಬಳಸುವುದಕ್ಕೆ ಸುಲಭ ಮತ್ತು ಸುರಕ್ಷಿತವಾಗಿದೆ. ಹಾಗಾಗಿ ನಾವಿವತ್ತು ಗಲ್ಫ್ ರಾಷ್ಟ್ರಗಳ ನಡುವಿನ ಯುದ್ಧದಿಂದಾಗಿ LPG ಸಿಲಿಂಡರ್ಗಳ ಅಭಾವ ಏನು ನೋಡ್ತಾ ಇದ್ದೀವಿ. ಆದರೆ ಈ LPG ಸಿಲಿಂಡರ್ ಯಾವ ರೀತಿಯಾಗಿ ಬಳಕೆ ಆಗ್ತಾ ಹೋಯಿತು ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಮತ್ತು ಭಾರತದಲ್ಲಿ ಹೇಗೆ ಬಳಕೆ ಆಗ್ತಾ ಹೋಯಿತು ಅನ್ನುವಂಥದ್ದು, ಆರಂಭದ ದಿನಗಳು ಹೇಗಿತ್ತು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನ. ಯಾಕೆಂದರೆ ಎಲ್ಲೆಂದರಲ್ಲಿ ನಾವು ಇವತ್ತು ನೋಡ್ತಿದ್ದೀವಿ ಖಾಲಿ ಸಿಲಿಂಡರ್ಗಳ ಅಭಾವ, ಅಂದರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಖಾಲಿ ಸಿಲಿಂಡರ್ಗಳೇ ಎಲ್ಲ ಕಡೆ ಕೂಡ ಇರುವಂಥದ್ದು. ಸೊ ಹಾಗಾಗಿ ಈ ಒಂದು ಪರಿತಪಿಸುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆಯಲ್ಲ. ಆದರೆ ಇದೇ ಗ್ಯಾಸ್ ಸಿಲಿಂಡರ್ ಹೇಗೆ ಭಾರತಕ್ಕೆ ಬಂತು, ಮೊದಲು ಈ ಗ್ಯಾಸ್ ಸಿಲಿಂಡರ್ ಅಳವಡಿಕೆಯಾಗಿದೆ ಹೇಗೆ, LPG ಸಿಲಿಂಡರ್ಗಳ ಅಳವಡಿಕೆ ಹೇಗಾಯಿತು ಅನ್ನುವಂಥ ಒಂದಷ್ಟು ವಿವರಣೆಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾವು ಮಾಡಿದ್ವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.